ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ನಾವು ಹುಲುಗುಡಿ ಬೆಟ್ಟ ಮುಗಿಸ್ಕೊಂಡು ಬೇರೆ ಬೆಟ್ಟಕ್ಕಾದರೆ ಹೋಗ್ತಾ ಇದ್ದೀವಿ. ಸೊ ಈ ಬೆಟ್ಟದ್ದು ನಾನು ಡೀಟೇಲ್ಸ್ ಆದರೆ ನಿಮಗೆ ಕೊಡೋಕ್ಕೆ ಹೋಗಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಚಿರತೆ ಕಾಟ ತುಂಬ ಇರುತ್ತಂತೆ. ಸೊ ಹಾಗಾಗಿ ನಾನು ಆ ಪ್ಲೇಸ್ ಡೀಟೇಲ್ಸ್ನ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಸೊ ಫಸ್ಟ್ ನಮಗೆ ಪ್ರಾಣ ಇಂಪಾರ್ಟೆಂಟು. ಸೊ ಪ್ರಾಣ ಇದ್ದರೆ ಇಂಥ ಪ್ಲೇಸಸ್ಸು ತುಂಬ ನೋಡ್ಬೋದು. ಪ್ರಾಣನೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ನೋಡೋಕ್ಕಾಗುತ್ತೆ ಹೇಳಿ. ಸೊ ಹಾಗಾಗಿ ನಾನು ಆ ಪ್ಲೇಸ್ ಡೀಟೇಲ್ಸ್ ಆದರೆ ನಿಮಗೆ ಮೆನ್ಷನ್ ಮಾಡೋಕ್ಕೋಗಲ್ಲ. ಬಟ್ ನಾನು ಆ ಪ್ಲೇಸ್ ಆದರೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಬನ್ನಿ ಹೋಗ್ತಾ ಮಾತಾಡೋಣ. ಸೊ ಈ ಬೆಟ್ಟ ಹತ್ರ ಬರ್ತಿದ್ರೆ ನನ್ನ ಗಾಡಿದು ಚೈನ್ ಏನೋ ಪದೇ ಉದುರೋಗ್ತಾ ಇತ್ತು. ಸೊ ನೀವು ಇಲ್ಲಿ ಕೈ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನನ್ನ ಗಾಡಿನ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ನನ್ನ ಫ್ರೆಂಡ್ ಗಾಡಿಯಲ್ಲಾದರೆ ಬಂದ್ವಿ. ನಾವು ಬೆಟ್ಟದ ಹತ್ರ ಬರಬೇಕಾದ್ರೆ ಇಲ್ಲಿ ಮಳೆ ಎಲ್ಲ ಬಿದ್ದು ನೀರೆಲ್ಲ ಕೊಲ್ಚೆ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ನನ್ನ ಫ್ರೆಂಡ್ ಅಲ್ಲೇ ಇಳ್ಕೊಂಡ್ಬಿಟ್ಟು ಗಾಡಿನ ಮಾತ್ರ ಆ ಕಡೆ ಕಳಿಸಿದ್ವಿ, ನೀರಲ್ಲಿ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ನಾವು ಬೈಕ್ನಾದರೆ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಟ್ರಯಲ್ ಆದರೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಿಮಗೆ ಟೂ ವೀಲರ್ಗಾದರೆ ಪಾರ್ಕಿಂಗ್ ಸಿಗುತ್ತೆ, ಕಾರ್ಗಾದರೆ ಇಲ್ಲಿ ಬರೋದು ಕಷ್ಟ ಪ್ಲಸ್ ಪಾರ್ಕಿಂಗ್ ಸಿಗೋದು ಕಷ್ಟ. ಸೊ ಇಲ್ಲೆಲ್ಲ ಪ್ರೈವೇಟ್ ಪ್ರಾಪರ್ಟಿಗಳಿರ್ತವೆ, ಸೊ ನೋಡಿಕೊಂಡು ಪಾರ್ಕ್ ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ಟ್ರಯಲ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಮುಂದೆ ಏನು ಕಾಣ್ತಿದೆ ಬೆಟ್ಟ, ಅದೇ ಇವಾಗ ನಾವು ಹತ್ತೋ ಬೆಟ್ಟ. ಸೊ ನೋಡೋಣ ಅಲ್ಲಿ ಹೋಗ್ತಾ ಹೇಗಿರುತ್ತೆ ಏನು ಅಂತೇಳಿ. ಸೊ ನೀವು ಇಲ್ಲಿ ಟ್ರಯಲ್ ಆದರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಇನ್ನೂ ಮುಂದೆ ಹೋಗ್ತಾ ನೋಡೋಣ ಯಾವ ಥರ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ವ್ಯೂ ನೋಡೋದಾದರೆ ಸಖತ್ತಾಗಿ ಕಾಣ್ತಿದೆ, ಸೇಮ್ ವೆಸ್ಟರ್ನ್ ಘಾಟ್ಸ್ ಫೀಲ್ ಬರ್ತಿದೆ. ಸೊ ಇನ್ನೂ ಮುಂದೆ ನೋಡೋಣ ಹೇಗಿರುತ್ತೆ ಏನು ಅಂತ. ಇಲ್ಲಿ ನೀವು ಟ್ರಯಲ್ ಆದರೆ ನೋಡ್ತಾ ಇರ್ಬೋದು ಎಷ್ಟು ಡಿಫಿಕಲ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಡಿಫಿಕಲ್ಟ್ ಅಂದರೆ ಸ್ವಲ್ಪ ಮಾಡರೇಟ್ ಇದೆ. ಸೊ ನೀವು ಪ್ರೀವಿಯಸ್ಲಿ ಟ್ರೆಕ್ಕಿಂಗ್ ಮಾಡಿದರೆ ಒಳ್ಳೆಯದು. ಸೊ ಈ ಥರ ಬಂದರೂ ಕೂಡ ನೀವು ಹೋಗ್ಬೋದು. ಪ್ರೀವಿಯಸ್ ಟ್ರೆಕ್ಕಿಂಗ್ ಮಾಡಿಲ್ಲ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ನೋಡ್ಕೊಂಡಾದ್ರೆ ಹೋಗ್ಬೇಕಾಗುತ್ತೆ. ಇನ್ನು ಮುಂದೆ ನೋಡೋಣ ಏನೇನು ಸಿಗುತ್ತೆ ಅಂತೇಳಿ. ನನಗೆ ಈ ನೇಚರು, ಈ ಮರಗಳು, ಈ ಗ್ರೀನರಿ ಎಲ್ಲ ನೋಡ್ತಿದ್ರೆ ಅಪ್ಪು ಸರ್ದೊಂದು ಮಾತಾದರೆ ನೆನಪಾಗ್ತಿದೆ. ಅದೇನು ಅಂತ ನೀವೇ ಕೇಳಿ. ಕಾಡಿಗೆ ನಾವು ಹೊಸಬ್ರೋ ಅಥವಾ ಕಾಡು ನಮ್ಗೆ ಹೊಸದೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಿರುವಂಥ ಒಂದು ಸಂತೋಷ ಸಿಗುತ್ತೆ. ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಸೊ ಅದನ್ನ ಗೌರವಿಸೋದು ತುಂಬಾ ಮುಖ್ಯ ಅಂತ ನನಗೆ ಅನ್ಸುತ್ತೆ. ನೋಡಿದ್ರಲ್ವಾ ಎಂತ ಒಳ್ಳೆ ಮಾತು ಅಂದಿದ್ದಾರೆ ಅಪ್ಪು ಅವರು ಅಂತ ಹೇಳ್ಬಿಟ್ಟು. ಸೊ ಅದಂತೂ ನಿಜಾನೇ. ಸೊ ಪ್ರಕೃತಿ ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದೇ ಥರ ಬಂದಿರೋದು. ನಾವೀ ನಡುವೆ ಇದಕ್ಕೆ ಅಂತ ಹೇಳ್ಬಿಟ್ಟು ಮರಗಳನ್ನೆಲ್ಲ ಕಟ್ ಮಾಡಿ ಪ್ರಕೃತಿನಾದ್ರೆ ನಾಶ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಮರ ಕಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಯಾವುದೇ ಥರ ಪ್ರಕೃತಿನ ಸವ್ಯಕ್ಕೆ ಎಲ್ಲೇ ಹೋದರೂ ಕೂಡ ಪ್ಲಾಸ್ಟಿಕ್ನೆಸ್ದು ಆ ಪ್ರದೇಶನ ಹಾಳು ಮಾಡಿ ಸುಮ್ಮನೆ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ದಯವಿಟ್ಟು ಪ್ರಕೃತಿ ಹೇಗಿತ್ತೋ ಹಾಗೆ ಇಡೋಕ್ಕೆ ಪ್ರಯತ್ನಿಸೋಣ. ಸೊ ನಮ್ಮ ಮುಂದಿನ ಪೀಳಿಗೆಗೂ ಈ ಪ್ರಕೃತಿನ ಇದೇ ರೀತಿಯಾಗಿ ಸುರಕ್ಷಿತವಾಗಿ ಕಾಪಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋಲಾದರೆ ಹೇಳೋಕ್ಕಾದರೆ ಇಷ್ಟಪಡ್ತೀನಿ. ಸೊ ಇನ್ನು ಮೇಲೆ ಹೋಗೋಣ. ಮೇಲೆ ಇನ್ನು ಯಾವ್ಯಾವ ಥರ ಇದೆ ಏನು ಪ್ಲೇಸು ಹೇಗಿದೆ ಅಂತ ಹೇಳ್ಬಿಟ್ಟು ಇನ್ನು ನೋಡೋಣ. ಸೊ ಇದಂತೂ ನಾವು ಇವಾಗ ಅರ್ಧ ಅಷ್ಟೇ ಬಂದಿರೋದು. ಇನ್ನು ಮೇಲೆ ಹೋಗಿ ನೋಡೋಣ ಯಾವ ಥರ ಇದೆ ಏನು ಅಂತೇಳಿ. ಹಾಗೆ ಸ್ವಲ್ಪ ಮೇಲಕ್ಕೆ ಬಂದರೆ ನಮಗೆ ಈ ದೇವರಾದರೆ ಕಾಣಿಸ್ತು. ಸೊ ಈ ದೇವ್ರ ಹೆಸರೇನು ಅಂತ ಎಕ್ಸಾಕ್ಟ್ಲಿ ನಂಗೆ ಗೊತ್ತಿಲ್ಲ, ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಇದೊಂದೇ ಅಲ್ಲ, ಇನ್ನು ಬೇರೆ ದೇವರು ಇದೆ ಇಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ಗಂಟೆ ಎಲ್ಲ ಯಾವ ಥರ ಕಟ್ಟಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಚಿಕ್ಕ ಗುಹೆ ಥರ ಕೂಡ ಇದೆ, ಅದ್ರ ಒಳಗಡೆ ಕೂಡ ದೇವರಿದೆ. ಸೊ ಇದ್ರ ಇತಿಹಾಸ ಏನು ಅಂತ ನಂಗೆ ಗೊತ್ತಿಲ್ಲ, ತಿಳ್ಕೊಂಡು ಮುಂದಿನ ವೀಡಿಯೋಲ್ಲಿ ಹೇಳೋಕ್ಕಾದ್ರೆ ಪ್ರಯತ್ನ ಪಡ್ತೀನಿ ನಾನು. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ. ಸೊ ಇನ್ನು ಮೇಲೆ ಹೋಗಿ ಎಕ್ಸ್ಪ್ಲೋರ್ ಆದರೆ ಮಾಡೋಣ. ಇವಾಗ ಫೈನಲಿ ನಾವು ಹಿಲ್ ಟಾಪ್ಗಾದರೆ ರೀಚ್ ಆದ್ವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಹೋಗ್ಬಿಟ್ಟು ಎಂಜಾಯ್ ಆದರೆ ಮಾಡ್ತಿದ್ದಾರೆ. ನೀವು ವ್ಯೂ ಕೂಡ ನೋಡ್ಬೋದು ಯಾವ ಥರ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೇನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ಕೆಳಗಡೆಗಾದರೆ ಹೋಗ್ತಾ ಇದ್ದೀವಿ. ಸೊ ನಾನು ಈ ಪ್ಲೇಸ್ ನೇಮ್ ಅಂತೂ ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಈ ಪ್ಲೇಸ್ಗೆ ಎಲ್ಲರೂ ಬಂದು ಹಾಳು ಮಾಡೋದು ನಂಗೆ ಇಷ್ಟ ಇಲ್ಲ. ಸೊ ಎಲ್ಲರೂ ಅಂತ ಹೇಳಲ್ಲ ನಾನು, ಬಟ್ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕೆಲವ್ರು ಇರ್ತಾರಲ್ವಾ. ಸೊ ಅದಕ್ಕಾಗಿ ನಾನು ಈ ಪ್ಲೇಸ್ ನೇಮ್ ಆದರೆ ಹೇಳಕ್ಕೆ ಹೋಗಲ್ಲ. ಇದೇ ರೀತಿ ಕಂಟೆಂಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಡೂ ಫಾಲೋ, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್.